ನಾವೆಲ್ಲ ಈ ಮೈನ್ಕ್ರಾಫ್ಟ್ ಥರದ ವಿಡಿಯೋ ಗೇಮ್ ಆಡ್ತೀವಲ್ವಾ, ಅದ್ರಲ್ಲಿ ಫಸ್ಟ್ ಸಣ್ಣ ಗುಡಿಸ್ಲು ಕಟ್ಟಿ ಆಮೇಲೆ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾ ಲೈಕ್ ದೊಡ್ಡ ದೊಡ್ಡ ಸಿಟೀಸ್ ಕಟ್ಟಿ ಲೆವೆಲ್ ಅಪ್ ಆಗ್ತೀವಿ ಅಲ್ವಾ? ಹೌದು, ಖಂಡಿತ. ಆದ್ರೆ ಇದೆಲ್ಲ ಮನುಷ್ಯರು ಸಾವಿರಾರು ವರ್ಷಗಳ ಹಿಂದೆ ರಿಯಲ್ ಲೈಫ್ನಲ್ಲೇ ಮಾಡಿದ್ರು ಅಂದ್ರೆ ನಂಬ್ತೀರಾ? ಓಹೋ, ರಿಯಲ್ ಲೈಫ್ನಲ್ಲಿ ಮೈನ್ಕ್ರಾಫ್ಟಾ? ಎಕ್ಸಾಕ್ಟ್ಲಿ. ಸೊ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ಸುಮಾರು 4,500 ವರ್ಷಗಳ ಹಿಂದೆ ನಡೆದ ಫಸ್ಟ್ ಅರ್ಬನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಅವರು ಕಟ್ಟಿದ ಆ ಸುಂದರವಾದ ಸಿಟೀಸ್ ಬಗ್ಗೆ ನಾವಿವತ್ತು ಡೀಪ್ ಡೈವ್ ಮಾಡ್ತಿದೀವಿ ಅಲ್ವಾ? ಕರೆಕ್ಟ್. ಆದ್ರೆ ನನ್ಗೂ ಡೌಟ್ ಇದೆ, ಈ ಕಾಡಲ್ಲಿ ಹಣ್ಣು ಕೀಳ್ತಾ ಇದ್ದ ಮನುಷ್ಯರು ಲೈಕ್ ಸಡನ್ ಆಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ಸ್ ಕಟ್ಟೋಕೆ ಹೇಗ್ ಶುರು ಮಾಡಿದ್ರು? ಅದು ಸಡನ್ ಆಗಿ ಆದದ್ದಲ್ಲ. ಈ ದೊಡ್ಡ ಚೇಂಜ್ಗೆ ಒಂದು ಸೀಕ್ರೆಟ್ ರೆಸಿಪಿ ಇತ್ತು. ಅದೇ ಅಗ್ರಿಕಲ್ಚರ್ ಸರ್ಪ್ಲಸ್. ಅಗ್ರಿಕಲ್ಚರ್ ಸರ್ಪ್ಲಸ್ ಅಂದ್ರೆ ನಮಗೆ ತಿನ್ನೋಕೆ ಎಷ್ಟು ಬೇಕೋ ಅದಕ್ಕಿಂತ ತುಂಬಾನೇ ಜಾಸ್ತಿ ಬೆಳೆಯೋದು ಅಂಟನಾ? ಹೌದು. ಸೊ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಕ್ಕಿದಾಗ ಏನಾಗುತ್ತೆ, ಪ್ರತಿಯೊಬ್ರೂ ಹೊಲದಲ್ಲೇ ಕೆಲಸ ಮಾಡೋದು ಬೇಕಾಗಿರ್ಲಿಲ್ಲ. ಓಹೋ, ಕರೆಕ್ಟ್. ಊಟದ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಬೇರೆ ಹೊಸ ವಿಷಯ ಕಲಿಯೋಕೆ ಟೈಮ್ ಸಿಕ್ತು. ಹೌದು. ಕೆಲವರು ಮಣ್ಣಿನಿಂದ ಕ್ರಾಫ್ಟ್ಸ್ ಮಾಡೋಕೆ ಶುರು ಮಾಡಿದ್ರು. ಇನ್ನು ಕೆಲವರು ಮೆಟಲರ್ಜಿ ಕಡೆ ಹೋದ್ರು. ಅಂದ್ರೆ ತಾಮ್ರ ಕರಗಿಸಿ ಟೂಲ್ಸ್ ಮಾಡೋದು. ಅಷ್ಟೇ ಅಲ್ಲ, ಆಮೇಲೆ ಟ್ರೇಡ್ ಕೂಡ ಶುರುವಾಯ್ತಲ್ವಾ? ಅಂದ್ರೆ ಈ ದವಸ ಧಾನ್ಯ ಕೊಟ್ಟು ಬೇರೆ ಊರಿಂದ ತಮಗ್ ಬೇಕಾದ್ದು ತರೋದು. ಹೌದು. ಮತ್ತೆ ಈ ಟ್ರೇಡ್ ಲೆಕ್ಕ ಇಡೋಕಂತಾನೆ ಒಂದು ರೈಟಿಂಗ್ ಸಿಸ್ಟಮ್ ಕೂಡ ಬಂತು. ವಾವ್! ಆದ್ರೆ ಇಷ್ಟೆಲ್ಲ ಬೆಳೆಯೋಕೆ ಅವರು ನದಿಗಳ ಪಕ್ಕದಲ್ಲೇ ಯಾಕೆ ಮನೆ ಕಟ್ಟಿದ್ರು? ಸುಮ್ನೆ ಮಳೆ ನೀರ್ ಸಾಲಲ್ವಾ? ಇಲ್ಲೇ ಇರೋದು ಮ್ಯಾಜಿಕ್. ಈ ಇಂಡಸ್ ಮತ್ತೆ ಸರಸ್ವತಿ ರಿವರ್ ಸಿಸ್ಟಮ್ಸ್ನ ನೀರು ಪ್ರತಿ ವರ್ಷ ಭಾರಿ ಪ್ರವಾಹ ತರ್ತಿತ್ತು. ಅಂದ್ರೆ ಫ್ಲಡ್ಸ್ ಬರ್ತಿತ್ತು. ಹೌದು. ಆ ಪ್ರವಾಹದ ಜೊತೆ ಸೂಪರ್ ಡರ್ಟ್ ಅಂದ್ರೆ ತುಂಬಾನೇ ಫರ್ಟೈಲ್ ಆದ ಮಣ್ಣು ದಡದಲ್ಲಿ ಸೇರ್ತಿತ್ತು. ಅದರಲ್ಲಿ ಭಾರಿ ಬೆಳೆ ಬರ್ತಿತ್ತು. ಸೊ ಜಾಸ್ತಿ ಊಟ ಸಿಕ್ಕಿದ್ರಿಂದ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಯ್ತು, ಹಳ್ಳಿಗಳು ಸೇರಿ ದೊಡ್ಡದಾಯ್ತು ಅಲ್ವಾ? ಎಕ್ಸಾಕ್ಟ್ಲಿ. ಈ ವಿಲೇಜ್ ಫೇಸಿಂದ ಶುರುವಾಗಿ ಮೆಲ್ಲಗೆ ಡೆವಲಪ್ ಆಗ್ತಾ ಕೊನೆಗೆ ಹರಪ್ಪ ಮತ್ತೆ ಮೊಹೆಂಜದಾರೋ ಥರ ಅದ್ಭುತ ನಗರಗಳ ಸಿಟಿ ಫೇಸ್ ಬಂತು. ಆದ್ರೆ ಇಷ್ಟು ಜನ ಒಂದೇ ಕಡೆ ಸೇರಿದ್ರೆ ಊರು ತುಂಬಾ ಕಂಜೆಸ್ಟೆಡ್ ಆಗ್ಬೇಕಿತ್ತಲ್ಲ, ಆದ್ರೆ ಅವರ ಸಿಟೀಸ್ ಹಾಗಿರ್ಲಿಲ್ಲ ಅಂತ ಓದಿದೀನಿ. ಹೌದು. ಇಡೀ ಸಿಟಿ ಲೈಕ್ ಒಂದು ಚೆಸ್ ಬೋರ್ಡ್ ಥರ ಗ್ರಿಡ್ ಪ್ಯಾಟರ್ನ್ನಲ್ಲಿತ್ತು. ಗ್ರಿಡ್ ಪ್ಯಾಟರ್ನ್ ಅಂದ್ರೆ ಲೈಕ್ ಸ್ಕೂಲ್ನಲ್ಲಿ ಮಕ್ಕಳನ್ನ ಸಾಲ ಕೂರಿಸ್ತಾರಲ್ಲ ಹಾಗೆ. ಕರೆಕ್ಟ್. ರಸ್ತೆಗಳು ಕರಾರುವಾಗಿ 90 ಡಿಗ್ರಿನಲ್ಲಿ ಸೇರ್ತಿತ್ತು. ಮತ್ತೆ ಅವರು ಮನೆ ಕಟ್ಟೋಕೆ ಬಳಸ್ತಾ ಇದ್ದಿದ್ದು ಬೇಗ್ಡ್ ಬ್ರಿಕ್ಸ್, ಬೆಂಕಿಯಲ್ಲಿ ಸುಟ್ಟ ಇಟ್ಟಿಗೆಗಳು. ಹೌದು. ಮತ್ತೆ ಆಶ್ಚರ್ಯ ಏನಂದ್ರೆ, ನೂರಾರು ಮೈಲಿ ದೂರ ಇದ್ದ ಬೇರೆ ಬೇರೆ ಸಿಟೀಸ್ನಲ್ಲೂ ಈ ಇಟ್ಟಿಗೆಗಳ ಅಳತೆ ಎಕ್ಸಾಕ್ಟ್ ಆಗಿ ಸೇಮ್ ಇತ್ತು. ಸೇಮ್ ಸೈಜ್ ಇಟ್ಟಿಗೆನಾ? ಆ ಕಾಲದಲ್ಲಿ ಟೇಪ್ ಇಟ್ಕೊಂಡು ಅಳತೆ ಮಾಡೋಕ್ಕಾಗ್ತಿತ್ತಾ? ಅದೇ ಅವರ ಬ್ರಿಲಿಯನ್ಸ್. ನಾವೀಗ ಲೀಗೋ ಬ್ಲಾಕ್ಸ್ ಬೈಸಿ ಒಟಿಕೆ ಮಾಡ್ತೀವಲ್ಲ, ಹಾಗ ಕಟ್ಟಿದ್ರು. ಅಂದ್ರೆ ಇಡೀ ಊರನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್ ಇತ್ತು. ವಾವ್! ಇವತ್ತಿನ ಇಂಜಿನಿಯರ್ಸ್ ಕೂಡ ಅವರ ಟೌನ್ ಪ್ಲಾನಿಂಗ್ ನೋಡಿ ಕಲಿಬಹುದು. ಇಡೀ ಊರನ್ನ 2 ಭಾಗ ಮಾಡಿದ್ರಲ್ವಾ? ಹೌದು. ಎತ್ತರದ ಜಾಗದಲ್ಲಿ ಸಿಟಾಡೆಲ್ ಇತ್ತು. ಅಲ್ಲಿ ಬಹುಶಃ ಲೀಡರ್ಸ್ ಇದ್ರು. ಕೆಳಗೆ ಕಾಮನ್ ಜನರಿಗೆ ಅಂತ ಲೋವರ್ ಟೌನ್ ಇತ್ತು. ಮತ್ತೆ ಮೊಹಂಜದಾರೋದಲ್ಲಿ ಆ ಗ್ರೇಟ್ ಬಾತ್ ಕೂಡ ಇತ್ತಲ್ವಾ? ಲೈಕ್ ನಮ್ಮ ದೇವಸ್ಥಾನದ ಕಲ್ಯಾಣಿ ಥರ ಒಂದು ದೊಡ್ಡ ಪಬ್ಲಿಕ್ ಸ್ಟ್ರಕ್ಚರ್. ಖಂಡಿತ. ಮತ್ತೆ ಅವರ ವಾಟರ್ ಮ್ಯಾನೇಜ್ಮೆಂಟ್ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕೆ? ಅವ್ರ ಮನೆಗೆಲ್ಲ ಟ್ಯಾಪ್ ವಾಟರ್ ಬರ್ತಿತ್ತ ಏನು? ಟ್ಯಾಪ್ ಇರ್ಲಿಲ್ಲ. ಆದ್ರೆ ಪ್ರತಿ ಮನೆಗೂ ಕುಡಿಯೋಕೆ ಸ್ವಂತ ವೆಲ್ಸ್ ಅಂದ್ರೆ ಬಾವಿಗಳಿದ್ವು. ಸ್ನಾನದ ನೀರು ಹೋಗಕ್ಕೆ ರಸ್ತೆ ಕೆಳಗೆ ಅಂಡರ್ಗ್ರೌಂಡ್ ಡ್ರೈನ್ಸ್ ಇತ್ತು. ಒಂದ್ ನಿಮಿಷ, ರಸ್ತೆ ಕೆಳಗೆ ಡ್ರೈನ್ಸ್? ಇವತ್ತಿಗೂ ನಮ್ಮ ಎಷ್ಟೋ ಊರಲ್ಲಿ ಈ ವ್ಯವಸ್ಥೆ ಇಲ್ವಲ್ಲ? ಹೌದು. ಆ ಪೈಪ್ ಬ್ಲಾಕ್ ಆದ್ರೆ ಕ್ಲೀನ್ ಮಾಡೋಕೆ ಸಣ್ಣ ಗುಂಡಿಗಮು ಕೂಡ ಮಾಡಿದ್ರು. ಗುಜರಾತಿನ ಧೋಲಾವೀರದಲ್ಲಿ ಮಳೆ ನೀರ್ ಸೇವ್ ಮಾಡೋಕೆ ದೊಡ್ಡ ರಿಸರ್ವಾಯರ್ಸ್ ಕಟ್ಟಿದ್ರು. ಅಂದ್ರೆ ಅವತ್ತೇ ಇಷ್ಟೊಂದು ಕ್ಲೀನಾದಿದ್ರು ಅಂದ್ರೆ ಅವರಿಗೆ ಅದ್ಭುತವಾದ ಸಿವಿಕ್ ಸೆನ್ಸ್ ಇತ್ತು ಅಂತ ಆಯ್ತು. ಕರೆಕ್ಟ್. ಊರನ್ನ ಹೇಗ್ ಕಾಪಾಡ್ಕೋಬೇಕು ಅಂತ ಗೊತ್ತಿತ್ತು. ಅವರನ್ನ ಪ್ರಪಂಚದ ಮೊದಲ ಸಿಟಿ ಮ್ಯಾನೇಜರ್ಸ್ ಅಂತಾನೇ ಹೇಳ್ಬೋದು. ಕೇವಲ ಕೃಷಿಯಿಂದ ಶುರು ಮಾಡಿ ಕೊನೆಗೆ ಅಂಡರ್ಗ್ರೌಂಡ್ ಡ್ರೈನ್ಸ್ ಇರೋ ಸುಂದರ ಸಿಟೀಸ್ ಕಟ್ಟಿದ್ರು ನಮ್ಮ ಪೂರ್ವಜರು. ನಿಜಕ್ಕೂ ಅದ್ಭುತ. ಹೌದು. 4,500 ವರ್ಷಗಳ ಹಿಂದಿನ ಬೇಕ್ಡ್ ಬ್ರಿಕ್ಸು ಇವತ್ತಿಗೂ ಮಣ್ಣಿನೊಳಗೆ ಸೇಫಾಗಿ ಸಿಕ್ಕಿದೆ. ಇದು ನನಗೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಹುಟ್ಟಿಸ್ತಾ ಇದೆ. ನಮ್ಮ ಇವತ್ತಿನ ಸಿಟೀಸ್ ಏನಾದ್ರೂ ಮಣ್ಣಲ್ ಹೂತು ಹೋದ್ರೆ ಇನ್ನು 4,000 ವರ್ಷಗ ನಂತರ ಬರೋ ಜನರಿಗೆ ಏನ್ ಸಿಗ್ಬೋದು? ಒಳ್ಳೆಯ ಪ್ರಶ್ನೆ. ನಾವಾಡೋ ಪ್ಲಾಸ್ಟಿಕ್ ಕಾರ್ಗಳ, ವಿಡಿಯೋ ಗೇಮ್ಸ್ ಅಥವಾ ಈ ಮೊಬೈಲ್ ಫೋನ್ ಸಿಗ್ಬೋದಾ? ನಾವೆಲ್ಲರೂ ಇದ್ರ ಬಗ್ಗೆ ಒಮ್ಮೆ ಯೋಚಿಸ್ಬೇಕಲ್ವಾ?